ಕೂದಲು ತುಂಬ ಚೆನ್ನಾಗಿ ಕಪ್ಪಾಗಿ ತಿಕ್ಕಾಗಿ ಮತ್ತು ಕೂದಲು ಉದುರದೇ ಇರೋಂಗೆ ಮನೆಯಲ್ಲೇ ಮಾಡ್ಕೋಬೋದಾದಂಥ ಸುಲಭವಾದ ಮೆಥಡ್ನ ಹೇಳ್ಕೊಡ್ತಾ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ. ಸೊ ಏನು ಅಂದರೆ ಫಸ್ಟ್ ಆಫ್ ಆಲ್ ನಾವು 3 ಸ್ಟೆಪ್ಸ್ನ ನಾವು ಫಾಲೋ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಒಂದನೇದೇನು ಅಂದರೆ ನಾವು ಕೂದಲಿಗೆ ಏನನ್ನು ಅಪ್ಲೈ ಮಾಡ್ತೀವಿ ಅದು ಮ್ಯಾಟರ್ ಆಗುತ್ತೆ. ಸೊ ಎರಡನೇದೇನು ಅಂದರೆ ಯಾವ ಒಂದು ಎಣ್ಣೆನ ನಾವು ಅಂದರೆ ಯಾವ ಒಂದು ಆಯಿಲ್ನ ನಾವು ಅಪ್ಲೈ ಮಾಡ್ತೀವಿ ಅದು ಮ್ಯಾಟರ್ ಆಗುತ್ತೆ ಕೂದಲು ಕಪ್ಪಾಗೋದಕ್ಕೆ ನಾನು ಹೇಳ್ತಾ ಇರೋದು. ಸೊ ಮೂರನೇದೇನು ಅಂದರೆ ಯಾವ ಒಂದು ಡಯೆಟ್ನ ನಾವು ತಿಂತೀವಿ ಅದೂ ಮ್ಯಾಟರ್ ಆಗುತ್ತೆ. ಯಾಕೆಂದರೆ ನಮ್ಮದು ಕೂದಲದು ಚೆನ್ನಾಗಿ ಕಪ್ಪಾಗಿ ತಿಕ್ಕಾಗಿ ಬೆಳಿಬೇಕು ಅಂದರೆ ಕೂದಲದು ಸ್ಟ್ರೆಂತನ್ನು ಒಳಗಿಂದ ಬರಬೇಕು ಅದು, ಆಯಿತಾ. ಸೊ ಏನು ನಾವು ಇಂಟೇಕ್ ಮಾಡ್ತೀವಿ ಫುಡ್ಡು ಅದರಿಂದ ಬರಬೇಕು. ಸೊ ನಾನು ಡೈಲಿ ತಿನ್ಕೊಂಡು ಬರ್ತಾ ಇದ್ದೀನಿ. ಸೊ ಅದಕ್ಕೆ ನಂದು ಕೂದಲು ಚೆನ್ನಾಗಿ ಅಂದರೆ ಕಪ್ಪಾಗಿ ಉದ್ದಕ್ಕೆ ಬಂದಿದೆ ನೋಡಿ, ತುಂಬ ಲಾಂಗ್ ಆಗಿ ಬರುತ್ತೆ. ಮತ್ತು ನಿಮಗೆ ಗೊತ್ತಿಲ್ಲ, ನಾನು ಮಂತ್ಲಿ ಒನ್ಸು ನಾನು ಕಟ್ ಮಾಡ್ತಾನೆ ಇರ್ತೀನಿ ಕೂದಲು, ಆದರೂ ಕೂಡ ಅದು ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮೆಲ್ಲರಿಗೂ ಹೇಳಬೇಕು ಅನ್ನಿಸ್ತು. ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಮೊದಲನೇ ಟಿಪ್ ಹೇಳ್ತಾ ಇದ್ದೀನಿ. ಸೊ ನಾವು ಕೂದಲಿಗೆ ಯಾವುದನ್ನ ಅಪ್ಲೈ ಮಾಡ್ತೀವಿ ಅದು ತುಂಬ ಮ್ಯಾಟರ್ ಆಗಿರುತ್ತೆ. ಸೊ ನಾನು ಒಂದೇ ಒಂದು ರಿಕ್ವೆಸ್ಟ್ ಏನು ಮಾಡ್ತೀನಿ ಅಂದರೆ, ಯಾರೂ ಫಸ್ಟೇ ಹೇರ್ ಡೈ ಆಗಿರ್ಬೋದು, ಹೇರ್ ಕಲರಿಂಗ್ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ, ಇವಾಗಿನ ಯಂಗ್ಸ್ಟರ್ಸ್ ಅಂದರೆ ತುಂಬ ಚಿಕ್ಕ ಹುಡುಗಿರಿಗೆಲ್ಲ ತುಂಬ ಕ್ರೇಜ್ ಇರುತ್ತೆ. ಒಂದು ಸ್ವಲ್ಪ ಬ್ರೌನ್ ಹೇರ್ ಮಾಡೋಣ, ಬರ್ಗ್ಯಾಂಡಿ ಕೂದಲು ಮಾಡ್ಕೊಳ್ಳೋಣ, ಈವನ್ ಗ್ರೀನ್ ಕಲರು ಬ್ಲೂ ಕಲರ್ ಎಲ್ಲ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಇವಾಗ. ತುಂಬ ಜನ ಏನು ಮಾಡ್ತಿದ್ದಾರೆ ಅಂದರೆ, ಅಟ್ ಪ್ರೆಸೆಂಟ್ ನಾನು ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ, ನಾನು ತುಂಬ ಸಾಫ್ಟ್ವೇರ್ ಕಂಪ್ನೀಸಲ್ಲೆಲ್ಲ ವಿಸಿಟ್ ಮಾಡಿರೋದ್ರಿಂದ ನಾನು ಹೇಳ್ತಾ ಇರೋದು ನಿಮಗೆ. ಸೊ ಅಲ್ಲಿ ಏನು ಗೊತ್ತಾ ಫ್ರೆಂಡ್ಸ್, ಎಲ್ಲರೂ ಯಂಗ್ಸ್ಟರ್ಸ್ ಎಲ್ಲ ಏನು ಅಂದರೆ ತುಂಬ ಕ್ರೇಜ್ ಅವ್ರಿಗೆ ಕೂದಲಿಗೆಲ್ಲ ಕಲರಿಂಗ್ ಮಾಡೋದಿರ್ಬೋದು, ಬೇರೆ ಬೇರೆ ಕಲರ್ಸಲ್ಲೆಲ್ಲ ಹಾಕೋಕ್ಕೆ ಟ್ರೈ ಮಾಡ್ತಾರೆ. ಸೊ ಅದು ನೋಡೋಕ್ಕೆ ಚೆನ್ನಾಗಿರುತ್ತೆ, ಆಯಿತಾ. ಅಂದರೆ ಒಂದು 6 ಮಂತ್ಸು 1 ಇಯರ್ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಕ್ರಮೇಣ ಅದು ಸ್ವಲ್ಪನೇ ಅವ್ರದ್ದು ಕೂದಲದು ಒಂದು ಟೆಕ್ಸ್ಚರ್ನ, ಒಂದು ಮಾಯಿಶ್ಚರ್ನ ಕೂದಲು ಲಾಕ್ ಮಾಡೋದನ್ನು ಕಳ್ಕೊತಾರೆ. ಅಂದರೆ ಕೂದಲಲ್ಲಿ ಏನು ಒಂದು ಮಾಯಿಶ್ಚರ್ ಲಾಕ್ ಆಗಬೇಕಾಗಿರುತ್ತೋ ಅದು ಕರೆಕ್ಟಾಗಿ ಆಗಲ್ಲ. ಸೊ ಆ ಒಂದು ಇದನ್ನು ನಾನು ನೋಡಿದ್ದೀನಿ, ತುಂಬ ಜನ ಇದರಿಂದ ಫೇಸ್ ಮಾಡ್ತಾ ಇದ್ದಾರೆ, ಆಯಿತಾ. ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಹೇಳ್ತಾ ಇದ್ದೀನಿ, ಯಾರೇ ಒಬ್ಬರು ಯಂಗ್ಸ್ಟರ್ಸಿಂದ ಹಿಡಿದು ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು, ಸೊ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ನಮ್ಮ ಕೂದಲು ತುಂಬ ಚೆನ್ನಾಗಿರ್ಬೇಕು, ಚೆನ್ನಾಗಿ ನಾವು ಡ್ರೆಸ್ಅಪ್ ಆಗ್ತೀವಿ ಅಲ್ವಾ, ಚೆನ್ನಾಗಿ ರೆಡಿ ಆಗಿಬಿಟ್ಟು ಕೂದಲು ಚೆನ್ನಾಗಿಲ್ಲ ನೋಡೋಕ್ಕೆ ಅಂದರೆ ಚೆನ್ನಾಗಿ ಕಾಣಿಸಲ್ಲ. ತುಂಬ ಜನದ್ದು ನೋಡಿ, ಇವಾಗ ಒಂದು 25 ಇಯರ್ಸ್ 30 ಇಯರ್ಸ್ಗೆಲ್ಲ ಗ್ರೇ ಹೇರ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಗ್ರೇ ಹೇರ್ ಬಂದ ತಕ್ಷಣ ಫಸ್ಟ್ ಏನು ಮಾಡ್ತಾರೆ ಹೇಳಿ, ಕಲರಿಂಗ್ ಮಾಡೋಕ್ಕೆ ಅವ್ರು ಹೋಗೋದು, ಹೇರ್ ಕಲರಿಂಗ್ ಮಾಡೋಕ್ಕೆ ಹೊರಟೋಗ್ತಾರೆ. ಫಸ್ಟ್ ಆಫ್ ಆಲ್ ಅದನ್ನು ಮಾಡೋದು ತುಂಬ ತಪ್ಪು, ಸ್ಟಾಪ್ ಮಾಡಿ. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಹರ್ಬಲ್ ರೆಮಿಡೀಸ್ಗೆ ಹೋಗಿ ನೀವು, ಬೆಸ್ಟ್ ಅದು. ಅಂದರೆ ಹೆನ್ನಾನ ಅಪ್ಲೈ ಮಾಡ್ತಿರಲ್ಲ, ಸೊ ಹೆನ್ನಾನ ಅಪ್ಲೈ ಮಾಡ್ಬೇಕಾದ್ರೆ ಯಾವ ರೀತಿ ನೀವು ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಯಾವುದೆಲ್ಲ ಅದಕ್ಕೆ ಮಿಕ್ಸ್ ಮಾಡ್ತೀರಾ ಇಂಗ್ರೀಡಿಯೆಂಟ್ಸು, ನಿಮ್ಮ ಕೂದಲು ತುಂಬ ಚೆನ್ನಾಗಿ ಕೂದಲು ಉದುರದೇ ಇರೋಂಗೆ ತಿಕ್ಕಾಗಿ ತುಂಬ ಲೆಂತಿಯಾಗಿ ಲಾಂಗಾಗಿ ಹೇಗೆ ಬರಬೇಕು ಅಂತ, ಅದು ನಾನು ಆ್ಯಕ್ಚುಲಿ ಮಾಡ್ಕೊಂಡಿರೋದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು, ಆಯಿತಾ. ನಂದು ತುಂಬ ಕರ್ಲಿ ಏರ್ ಇತ್ತು ಮುಂಚೆ, ತುಂಬ ತೆಳ್ಳಗಿತ್ತು, ಆಯಿತಾ. ಒಂಥರ ನೋಡೋಕ್ಕೆ ಅಷ್ಟು ಲುಕ್ಕೇ ಇರ್ತಿರ್ಲಿಲ್ಲ, ತುಂಬ ತಿನ್ನಾಗೋಗಿತ್ತು ಕೂದಲು, ನೋಡೋಕ್ಕೆ ಅಷ್ಟೊಂದು ಚೆನ್ನಾಗೇ ಇರ್ತಿರ್ಲಿಲ್ಲ. ಯಾವುದೇ ಒಂದು ಪಾರ್ಲರ್ಗೂ ಸಹ ನಾನು ಹೋಗ್ತಾ ಇರಲಿಲ್ಲ. ಸೊ ಆಮೇಲೆ ನಾನೇ ಹೋಮ್ ರೆಮಿಡೀಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನೋಡಿ ಇವಾಗ ಎಷ್ಟು ಚೆನ್ನಾಗಿ ವೇವಿ ಥರ ಬಂದಿದೆ ಅಂದರೆ, ಸೊ ನೋಡಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಫುಲ್ಲು ಕರ್ಲಿ ಇದು ಇಮ್ಯಾಜಿನ್ ಮಾಡಿ, ಕರ್ಲಿ ಕೂದಲು ಈ ಥರ ಇರಲ್ಲ. ಕರ್ಲಿ ಏರ್ ಯಾವ ಥರ ಇರುತ್ತೆ ಹೇಳಿ, ಎಲ್ಲ ಗುಂಗುರು ಥರ ಬಂದು ಒಂಥರ ರೌಂಡ್ ಆಮೇಲೆ ಮುಟ್ಟಿದ್ರೆ ತುಂಬ ರಫ್ ಇರುತ್ತಲ್ವ. ಸೊ ಸ್ಮೂತಾಗಿ ಹೇಗೆ ಮಾಡಿಕೊಂಡೆ ಅನ್ನೋದಕ್ಕೆ 3 ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಮೊದಲನೇ ಟಿಪ್ಪು ಏನು ನಿಮ್ಗೆ ಹೇಳ್ತಾ ಇರೋದು ಅಂದರೆ, ಕೂದಲನ್ನ ಹೇರ್ ಪ್ಯಾಕ್ ಹಾಕುವಾಗ ಯಾವ ಒಂದು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅನ್ನೋದು ತುಂಬ ಗಮನದಲ್ಲಿ ಇಟ್ಕೊಂಡು ಮಾಡಿ ನೀವು, ಆಯಿತಾ. ಸೊ ನೀವು ಯಾವುದು ಒಂದು ಹೆನ್ನ ಯೂಸ್ ಮಾಡ್ತಾ ಇದ್ದೀರಾ ಅದು ಡಿಪೆಂಡ್ ಆಗಿರುತ್ತೆ, ಯಾವ ಒಂದು ಮೆಟೀರಿಯಲ್ಸ್ ಅಂದರೆ ಇಂಗ್ರೀಡಿಯೆಂಟ್ಸ್ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀರಾ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ನಿಮ್ಗೊಂದು ಹೇಳ್ತೀನಿ, ನಾನು ಯಾವುದೇ ಒಂದು ಮೆಹಂದಿ ಹೆನ್ನ ಅಪ್ಲೈ ಮಾಡಿದ್ರೂ ನನಗೆ ಮಿನಿಮಮ್ ಅಂದರೆ 15 ದಿವಸದಿಂದ 30 ಡೇಸ್ವರೆಗೂ ನನ್ನದು ಕೂದಲಲ್ಲಿ ಆ ಮಾಯಿಶ್ಚರ್ ಹಾಗೆ ಲಾಕ್ ಆಗಿರುತ್ತೆ. ಸೊ ಆ ಸೀಕ್ರೆಟ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇರೋದು ಇವತ್ತಿನ ಬ್ಲಾಗಲ್ಲಿ. ಇಲ್ಲಾಂದರೆ ನೋಡಿ, ಹೆನ್ನ ಹಾಕೊಂಡ ತಕ್ಷಣ ಒಂದು 2-3 ಡೇಸ್, ಕೆಲವರೆಲ್ಲ ಹೇಳ್ತಾರಲ್ಲ, ಇವು ನಮಗೆ ಇಂಡಿಗೋ ಹಾಕಿದ್ವಿ 1 ದಿನದಲ್ಲೇ ಹೊಟ್ಟೋಯ್ತು ಕಲರು ಅಂತ. ಸೊ ನಾನು ಅದಕ್ಕೇ 3 ನೀವು ಮಾಡಲೇಬೇಕು, ಕಂಪಲ್ಸರಿಯಾಗಿ 3 ಸ್ಟೆಪ್ಸ್ನ ನೀವು ಫಾಲೋ ಮಾಡಿದಾಗ ಮಾತ್ರ ನಿಮ್ದು ಆ ಒಂದು ಬ್ಲ್ಯಾಕ್ ಕಲರ್ ಹಾಗೆ ಇರೋದಕ್ಕೆ ಸಾಧ್ಯ ಆಗುತ್ತೆ.
ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಫಸ್ಟ್ ನೀವು ಏನು ಒಂದು ಪ್ಯಾಕ್ ಹಾಕ್ತೀರೋ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಸೆಕೆಂಡ್ನೇದಕ್ಕೆ ಹೋಗ್ತೀನಿ ಬನ್ನಿ. ಸೊ ನಾವು ಯಾವ ಒಂದು ಆಯಿಲ್ನ ಯೂಸ್ ಮಾಡ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಆಯಿತಾ. ಸೊ ನಾನು ಇದರಲ್ಲಿ ನಂದೇ ಒಂದು ಸ್ಪೆಷಲ್ ಹೇರ್ ಆಯಿಲ್ ಅಂತ ಮಾಡಿದ್ದೀನಿ. ಸೊ ತುಂಬ ಜನ ನನಗೆ ಕೇಳ್ತಾ ಇದ್ರಿ, ಅಂದರೆ ನಮಗೆ ಅದು ಹೇರ್ ಆಯಿಲ್ ಮಾಡಿಕೊಡಿ, ನಮಗೆ ಗೊತ್ತಾಗಲ್ಲ ಅಂತ. ನಾನು ಯಾವುದೇ ಒಂದು ಬಿಸ್ನೆಸ್ನ ಮಾಡ್ತಾ ಇಲ್ಲ ಫ್ರೆಂಡ್ಸ್, ಯಾಕಂದ್ರೆ ನಾನು ತುಂಬ ಬ್ಯುಸಿ ಇರ್ತೀನಿ. ನಾನು ಇವೆಂಟ್ ಮ್ಯಾನೇಜ್ಮೆಂಟಲ್ಲಿ ನಾನು ಆ್ಯಕ್ಚುಲಿ ವರ್ಕ್ ಮಾಡ್ತಾ ಇರೋದ್ರಿಂದ, ಪ್ಲಸ್ ಮನೆದು ಮೇಂಟೈನ್ ಮಾಡಿಕೊಂಡು ಪ್ಲಸ್ ಯೂಟ್ಯೂಬ್ದು ಮಾಡೋದ್ರಿಂದ ನನಗೆ ಟೈಮ್ ಇರಲ್ಲ. ನಾನು ಫಸ್ಟ್ ಆಫ್ ಆಲ್ ಇದು ಮಾಡ್ತಾ ಇರೋದೇ ಇನ್ಫಾರ್ಮೇಷನ್ ಕೊಡೋ ವೀಡಿಯೋಸ್ನೇ ಮಾಡ್ತಾ ಇರೋದು. ಸೊ ನನಗೆ ರಿಸಲ್ಟ್ ಕೊಟ್ಟಿರುತ್ತೋ ಅದು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ಆಯಿತಾ. ಸೊ ಆ ಒಂದು ಹೇರ್ ಆಯಿಲು ಸೊ ನೋಡಿ ಈ ಥರ ಇರುತ್ತೆ. ಸೊ ಆ್ಯಕ್ಚುಲಿ ಅದೇನು ಗೊತ್ತಾ, ನಾನು ಇದನ್ನು ಒಂದು ಹೇರ್ ಆಯಿಲ್ ಮಾಡಿ ಇಟ್ಟಿದ್ದೀನಿ. ಸೊ ನನ್ನ ಬ್ಲಾಗ್ಸ್ ನೋಡಿರೋರಿಗೆ ಗೊತ್ತಾಗಿರುತ್ತೆ. ಸೊ ನಾನು ನಿಮಗೆ ಹೇಳಿದ್ದೆ ಕೂಡ, ನಾನು ಇಷ್ಟು ಮಾಡಿದ್ದೆ ಇವತ್ತು. ಸೊ ನಾನೇನು ಮಾಡ್ತೀನಿ ಅಂದರೆ ಕೊಬ್ಬರಿ ಎಣ್ಣೆನ ಕಾಯಿಸ್ಬಿಟ್ಟು ಅದೊಂದು ಸ್ವಲ್ಪ ಕಡಿಮೆ ಆಗ್ತಾ ಇದ್ದಂಗೆ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಹಿಂಗೆ ಶೇಕ್ ಮಾಡ್ತೀನಿ. ಮಿನಿಮಮ್ ನೀವೇನೊಂದು ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರ್ತೀರೋ ಆಯುರ್ವೇದದು ನಾನು ಹೇಳ್ತಾ ಇರೋದು, ಏನೇ ಒಂದು ಬಳ್ಳಿಗಳು ಏನೇನೋ ಹಾಕಿದ್ದೀನಿ ನಾನು ಇದರಲ್ಲಿ. ನನ್ನ ಬ್ಲಾಗ್ ಚೆಕ್ ಮಾಡಿ, ನಂದೊಂದು DIY ಎಣ್ಣೆ ಆಯಿಲ್ ಅಂತ ಏನೋ ಹಾಕಿದ್ದೀನಿ, ಏರ್ ಆಯಿಲ್ ಅಂತ. ಸೊ ಅದ್ರಲ್ಲಿ ಚೆಕ್ ಮಾಡಿ ಸಿಕ್ಬಿಡುತ್ತೆ ನಿಮಗೆ. ಒಂದೇ ಒಂದು ವಿಡಿಯೋ ಮಾಡಿರೋದು ಎಣ್ಣೆ ಬಗ್ಗೆ. ಸೊ ನಿಮ್ಗೆ ಆರಾಮಾಗಿ ಸಿಗುತ್ತೆ ಅದು ವಿಡಿಯೋ, ಆಯಿತಾ. ಸೊ ಈ ಥರ ಒಂದು ಎಣ್ಣೆನಲ್ಲಿ ಏನಿರುತ್ತೆ ಅಂದರೆ, ಸೊ ನಾನು ಹೇಳಿದ್ನಲ್ಲ ಕೊಬ್ಬರಿ ಎಣ್ಣೆ ನೀವು ಖಾಲಿ ಆದಂಗೆ ಅಯ್ಯೋ ಖಾಲಿ ಆಗೋಯ್ತಲ್ಲ ಬೇಗ ಅನ್ಕೋಬಾರ್ದು. ಸೊ ಅದೇನು ಒಂದು ಸ್ವಲ್ಪ ಇಲ್ಲಿಗೆ ಬರ್ತಾ ಇರೋಂಗೆ ಕೊಬ್ಬರಿ ಎಣ್ಣೆನ ಹಾಕ್ಬಿಟ್ಟು 1 ಡೇ ಬಿಸಿಲಲ್ಲಿ ಇಡ್ಬೇಕು ನೀವು. ಅಂದರೆ ಬಿಸಿಲದು ಅಂದರೆ 1 hour ಸಾಕು. ತುಂಬ ಇವಾಗೆಲ್ಲ ಬಿಸಿಲುಗಲ್ಲ, ಸಮ್ಮರೇ ನಡೀತಾ ಇದೆ ಅಲ್ವಾ. ಸೊ 1 ಗಂಟೆ ನೀವು ಇಟ್ಟರೆ ಸಾಕು. ಚೆನ್ನಾಗಿ ಅದು ವಿಟಮಿನ್ ಡಿ ಇದ್ರೊಳಗಡೆ ಬಂದು ಸೇರಿಕೊಳ್ಳುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಗಾಜಿನ ಬಾಟ್ಲಲ್ಲೇ ಅದಕ್ಕೆ ಇಟ್ಟಿರೋದು, ಚೆನ್ನಾಗಿ ಅಬ್ಸರ್ವ್ ಆಗಲಿ ಅಂತ. ವಿಟಮಿನ್ ಡಿದು ನಮ್ಮ ಕೂದಲಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್. ವಿಟಮಿನ್ ಇ ಆಗಿರ್ಬೋದು, ಡಿ ಆಗಿರ್ಬೋದು. ಸೊ ಅದೆಲ್ಲ ನಮ್ಮದು ಸ್ಕಿನ್ಗೂ ಚೆನ್ನಾಗಿ ಇದಾಗುತ್ತೆ ಮತ್ತು ಹೇರ್ಗೂ ಕೂಡ ಚೆನ್ನಾಗಿ ಇದಾಗುತ್ತೆ. ಸೊ ಆ ಒಂದು ಎಣ್ಣೆನ ಡೈಲಿ ಎಲ್ಲ ವಾರದಲ್ಲಿ 2 ಸಲ ನಾನು ಮಾಡೋದು, ಆಯಿತಾ. ವಾರದಲ್ಲಿ 2 ಸಲ. ನಿಮ್ಗೆ ಅಕಸ್ಮಾತ್ ತುಂಬ ಎಣ್ಣೆ ಹಚ್ಕೊಳ್ಳೋ ಕ್ರೇಜ್ ಇದ್ದರೆ ಡೈಲಿ ಮಾಡ್ಕೊಳ್ಳಿ, ನಿಮ್ಮಿಷ್ಟ. ಬಟ್ ನಾನು ರೆಕಮೆಂಡ್ ಮಾಡಲ್ಲ, ಯಾಕೆಂದರೆ ನಾನು ವಾರದಲ್ಲಿ 1 ಸಲ ಮಾಡಿರ್ತೀನಿ, ಇಲ್ಲ 2 ಸಲ ಮಾಡಿರ್ತೀನಿ. ಆಲ್ರೆಡಿ ನಾನು ಏನು ಒಂದು ಹಾಕೊಂಡಿರ್ತೀನೋ ಅದರಲ್ಲೇ ಮಾಯಿಶ್ಚರ್ ಲಾಕ್ ಆಗಂಗೆ ಇರುತ್ತೆ ನಂದು. ಅದಕ್ಕೋಸ್ಕರ ಅಂತಹ ಒಂದು ಇಂಗ್ರೀಡಿಯೆಂಟ್ಸ್ನ ನಾನು ಚೂಸ್ ಮಾಡೋದು ಯಾವಾಗಲೂ. ಈವನ್ ನನ್ನ ಫೇಸ್ ಪ್ಯಾಕ್ಸ್ ಆಗಿರ್ಬೋದು, ನಂದು DIY ಸೋಪ್ ಆಗಿರ್ಬೋದು, ಅದೂ ಕೂಡ ಅದೇ ಥರ ಇರುತ್ತೆ ಫ್ರೆಂಡ್ಸ್. ಯಾವುದೇ ಒಂದು ಕೆಮಿಕಲ್ ಬೇಸ್ಡ್ ಇರಲ್ಲ ಇದರಲ್ಲಿ. ನಾನು ಬ್ಲಾಗ್ಸಲ್ಲಿ ನೋಡಿಬೇಕಾರೆ ಎಲ್ಲ ನಾನು ಆಯುರ್ವೇದ ಮೆಥಡಲ್ಲೇ ಹೇಳ್ಕೊಡೋದು ನಿಮಗೆ, ಆಯಿತಾ. ಸೊ ಸೆಕೆಂಡ್ನೇದೇನು ಅಂದರೆ ಈ ಥರದ್ದೊಂದು ಆಯಿಲ್ದು ನೀವು ಪ್ರಿಪ್ರೇಷನ್ ಮಾಡ್ಕೋಬೇಕಾಗುತ್ತೆ. ಸೊ ಅದು ಹೆಂಗೆ ಮಾಡೋದಂತೂ ತೋರಿಸಿದ್ದೀನಿ. ತುಂಬ ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ದೀನಿ, ನಿಮಗೆಲ್ಲ ಈಸಿಲಿ ಅವೈಲಬಲ್ಲೇ, ಆಯಿತಾ. ನಿಮ್ಮ ಮನೆಯಲ್ಲಿ ಸಿಗುವಂತಹ ಪದಾರ್ಥ ಯೂಸ್ ಮಾಡಿಕೊಂಡು ಕೆಲವೆಲ್ಲ ತರಿಸ್ಕೋಬೇಕಾಗುತ್ತೆ. ಸೊ ಆ ಥರದ್ದು ಮಾಡಿಕೊಂಡು 2ನೇ ಸ್ಟೆಪ್ ಏನು ಅಂದರೆ ಎಣ್ಣೆದು ಹಾಕ್ಕೊಳ್ಳೋದು ಇರುತ್ತೆ. 3ನೇದು ಬನ್ನಿ ಇವಾಗ ಹೇಳ್ತೀನಿ. ಸೊ ನಾನು ಏನು ಒಂದು ತಿಂತಾ ಇದ್ದೀನಿ ಅದರಿಂದ ಕೂದಲು ತುಂಬ ಚೆನ್ನಾಗಿ ಕಪ್ಪಾಗ್ತಾ ಇದೆ. ಯಾವಾಗಲೂ ಒಂದು ಅರ್ಥ ಮಾಡ್ಕೋಬೇಕು ನಾವು, ಏನು ಅಂದರೆ ನಾವು ಜಸ್ಟ್ ಕೂದಲು ಮೇಲ್ಗಡೆಯಿಂದ ಅಪ್ಲೈ ಮಾಡ್ಕೊಂಬಂದ್ರೆ ಅದು ಸರಿ ಹೋಗಲ್ಲ. ಹೇಗೆ ನಾನು ಪಿಗ್ಮೆಂಟೇಷನ್ ಹೇಳಿದ್ನೋ, ಯಾವುದೇ ಒಂದು ನೀವು ಫೇಸ್ ಪ್ಯಾಕ್ಸ್ ಹಾಕೋದಿರ್ಬೋದು, ಮುಲ್ಲೈತಿ ಮತ್ತು ಜಾಕಾಯಿ ಮೊಸರು, ಹಸಿ ಹಾಲು, ಜಾಕಾಯಿ ಮೊಸರು ಮತ್ತು ಮುಲ್ಲೈತಿ ಅಂತ ಹೇಳಿದ್ನಲ್ಲ. ಸೊ ಅದೆಲ್ಲ ನೀವು ಹೊರಗಡೆಯಿಂದ ಅಪ್ಲೈ ಮಾಡ್ತೀರಾ ಹೊರತು ಒಳಗಿಂದ ನೀವು ಯಾವಾಗ ನಿಮ್ಮ ಹೊಟ್ಟೆನ ಶುದ್ಧೀಕರಣ ಮಾಡ್ಕೊಳ್ಳೋಕ್ಕಾಗಲ್ವೋ ಅಲ್ಲಿವರೆಗೂ ನಿಮ್ಮ ಮುಖದಲ್ಲಿ ಪಿಗ್ಮೆಂಟೇಷನ್ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರನೇ ಹೇಳಿದ್ದು, ಯಾವಾಗ ನಮ್ಮ ಒಂದು ಗಟ್ ಹೆಲ್ತನ್ನ ನಾವು ಸರಿ ಮಾಡ್ಕೊಳ್ಳಲ್ವೋ ಅಲ್ಲಿವರೆಗೂ ಅದು ಸರಿ ಹೋಗಲ್ಲ. ಸೊ ಅದಕ್ಕೋಸ್ಕರ ಈ ಕೂದಲಿಗೆ ಸಂಬಂಧಪಟ್ಟಿರಂಗೆ 1-2 ಇಂಗ್ರೀಡಿಯೆಂಟನ್ನು ನಾನು ಹಾಕ್ಕೊಂಡು ಡೈಲಿ ತಿಂತಾಯಿದ್ದೀನಿ. ಸೊ ಅದು ಯಾವುದು ಅಂತ ಇವಾಗ ರಿವೀಲ್ ಮಾಡ್ತಾ ಇದ್ದೀನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಏನೂ ಇಲ್ಲ, ಜಸ್ಟ್ ಒಂದು ಬೆಟ್ಟದ ನಲ್ಲಿಕಾಯಲ್ಲಿ ಏನು ಗೊತ್ತಾ, ಒಂದು ಬೆಟ್ಟದ ನಲ್ಲಿಕಾಯಲ್ಲಿ ಸಿಕ್ಕಾಪಟ್ಟೆ ನಿಮಗೆ ಇದು ನಿಮ್ಗೆ ಏನು ಬೇಕು ಕೂದಲಿಗೆ, ಈಗ ಕಪ್ಪಾಗಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತಲ್ಲ, ಒಂದೇ ಒಂದು ಬೆಟ್ಟದ ನಲ್ಲಿಕಾಯಿ ಡೈಲಿ ತಿನ್ಕೊಂಬನ್ನಿ. ನಿಮ್ಮ ಕೂದಲು ರೂಟಿಂದ ಅದು ಕಪ್ಪಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಪ್ರೀಮೆಚ್ಯೂರ್ ಗ್ರೇ ಹೇರ್ ಆಗೋದನ್ನು ಅವಾಯ್ಡ್ ಮಾಡುತ್ತೆ ಅದು. ಸೊ ಅದು ಮತ್ತು ಕರ್ಬೇವು ಸೊಪ್ಪನ್ನ ಚೆನ್ನಾಗಿ ಒಣಗಿಸಿದ್ದೀನಿ ನಾನು. ಈವನ್ ನಿಮ್ಮ ಮನೆಯಲ್ಲಿ ಮೈಕ್ರೋವೇವ್ ಇದ್ದರೆ ಒಂದು ಇದರಲ್ಲಿ ಇಟ್ಬಿಟ್ಟು ನೀವು ಅದನ್ನು ಕರ್ಬೇವು ಸೊಪ್ಪು ಇಟ್ಬಿಟ್ಟು ಅದನ್ನು ಕೂಡ ಡ್ರೈ ಮಾಡ್ಕೋಬೋದು. ಸೊ ಎಲ್ಲರಿಗೂ ಗೊತ್ತಿರುತ್ತೆ ಅದು. ಇಲ್ಲ ಅಂದರೆ ಏನು ಮಾಡಿ ಅಂದರೆ ಒಂದು ಪ್ಲೇಟ್ ತೊಗೊಂಡು ಅದರಲ್ಲಿ ಕರ್ಬೇವು ಸೊಪ್ಪು ಹಾಕಿ ಒಣಗಿಸಿ, ಅದನ್ನು ಒಣಗಿಸಿದಾಗ ಅದು ಗಟ್ಟಿ ಥರ ಆಗುತ್ತಲ್ವ. ಸೊ ಅದನ್ನು ನಾನು ಇದರಲ್ಲಿ ತೊಗೊಂಡಿರೋದು. ಸೊ ನಾನು ಏನು ಮಾಡ್ತೀನಿ ಅಂದರೆ ಡೈಲಿ 1 ಸ್ಪೂನನ್ನು ಇದನ್ನು ತಿನ್ಕೊಂಡು ಬರ್ತೀನಿ. ಕಹಿ ಇರುತ್ತೆ, ಕರ್ಬೇವು ಸೊಪ್ಪು ಕಹಿ ಇರುತ್ತಲ್ವಾ. ಸೊ ಆ್ಯಕ್ಚುಲಿ ನಾನು ಸ್ಪೂನ್ ಹಾಕೋದು ಮರ್ತೆ, ಪರವಾಗಿಲ್ಲ ಹಾಗೆ ತಿಂದು ತೋರಿಸ್ತೀನಿ ನಿಮಗೆ. ನೋಡಿ ಈ ಥರ ಇರುತ್ತೆ ಅಲ್ವಾ ಫ್ರೆಂಡ್ಸ್.
ಸೊ ಈ ಥರ ತಿನ್ನಬೇಕಾಗುತ್ತೆ. ಕಹಿ ಮತ್ತು ಇದು ಬೆಟ್ಟದ ನೆಲ್ಲಿಕಾಯಿ ಮತ್ತು ಕರ್ಬೇವು ಸೊಪ್ಪು. ಏನು ಗೊತ್ತಾ, ಬೆಟ್ಟದ ನೆಲ್ಲಿಕಾಯಿ ಮತ್ತು ಕರ್ಬೇವು ಸೊಪ್ಪು ಯಾವಾಗ ನಾವು ತಿಂತೀವೋ, ಕರ್ಬೇವು ಸೊಪ್ಪಲ್ಲಿ ಐರನ್ ಕಂಟೆಂಟ್ ತುಂಬ ಹೇರಳವಾಗಿರುತ್ತೆ. ನಮ್ಮ ಕೂದಲಿಗೆ ಬೇಕಾಗಿರೋ ಪೋಷಕಾಂಶ ಎಲ್ಲ ಅದರಲ್ಲಿ ಸಿಗೋದ್ರಿಂದ. ಮತ್ತು ಬೆಟ್ಟದ ನೆಲ್ಲಿಕಾಯಿಗಿಂತ ಬೇಕಾ, ಎಷ್ಟು ಜನ ಈಗ ನೋಡಿ, ತುಂಬ ಜನ ಏನು ಗೊತ್ತಾ, ಬೆಟ್ಟದ ನೆಲ್ಲಿಕಾಯಿ ತಿನ್ಕೊಂಡೆ ಅವ್ರ ಕೂದಲು ತುಂಬ ಕಪ್ಪಾಗಿ ಇಟ್ಕೊಂಡಿದ್ದಾರೆ. ಅದೆಲ್ಲ ಒಂಥರ ಸೀಕ್ರೆಟ್ ಇದ್ದಂಗೆ ನಾನು ನಿಮ್ಗೆ ಹತ್ರ ಹೇಳ್ಕೊತಾ ಇರೋದು. ಒಂದು ನಿಮಿಷ ತಿನ್ಬಿಡ್ತೀನಿ. ನನಗೆ ಆ್ಯಕ್ಚುಲಿ ಅಭ್ಯಾಸ ಆಗಿದೆ ಗೊತ್ತಾ. ನನಗೆ ಆ್ಯಕ್ಚುಲಿ ಏನು ಗೊತ್ತಾ, ಕಹಿನೂ ತಿಂತೀನಿ ಪ್ಲಸ್ ಈ ಥರ ಹುಳಿನೂ ತಿಂತೀನಿ. ಹುಳಿ ಅಂದರೆ ತುಂಬಾ ಬೇರೆ ಬೇರೆ ಥರ ಹುಳಿದೆಲ್ಲ ಪ್ರಯೋಗ ಮಾಡ್ಕೋಗ್ಬೇಡಿ. ನಾ ಹೇಳೋದು ಇದು ಪ್ರಾಪರ್ ವೇನಲ್ಲಿ ಹೇಳ್ಕೊಡ್ತಾ ಇರೋದು. ಕೂದಲು ಹೇಗೆ ನೀವು ಚೆನ್ನಾಗಿ ಮಾಡ್ಕೋಬೋದು ಅನ್ನೋದನ್ನು. ಕೂದಲು ಉದ್ರೋಗೋದು ಸ್ಟಾಪ್ ಆಗುತ್ತೆ ಯಾವಾಗ ನೀವು ಇದನ್ನು ತಿನ್ಕೊಂಬರ್ತೀರೋ. ಈವನ್ ಚಿಕ್ಕ ಮಕ್ಳಿಗೂ ಕೊಡಿ. ಚಿಕ್ಕ ಮಕ್ಳಿಗೂ ನೀವೇನು ಮಾಡ್ಬೋದು ಅಂದರೆ, ಅವ್ರು ಈ ಥರ ತಿನ್ನೋಕ್ಕಾಗದೇ ಇದ್ದರೆ ಒಂದು ಸ್ವಲ್ಪ ಅದನ್ನು ಮಿಕ್ಸಿನಲ್ಲಿ ಒಂದು ರೌಂಡ್ ಮಾಡಿ, ಒಂದು ಸ್ವಲ್ಪ ಚಟ್ನಿ ಥರ ಬರುತ್ತೆ, ಚಟ್ನಿ ಥರ, ಅದರಲ್ಲಿ 1 ಸ್ಪೂನ್ ಅವ್ರಿಗೆ ಹಾಕ್ಬಿಟ್ಟು ಕೊಡಿ, ತಿನ್ನಲಿ. ತೀರಾ ಅವ್ರ ಕೈಲಿ ತಿನ್ನೋಕ್ಕಾಗಲಿಲ್ಲ ಅಂದರೆ ದೊಡ್ಡವ್ರು ನೀವು ಮಾಡ್ಕೊಂಡು ತಿನ್ನಿ. ಹುಡುಗರಾಗಲಿ ಹುಡುಗಿರಾಗಲಿ, ಯಾರಿಗೆ ಕೂದಲು ತುಂಬ ಚೆನ್ನಾಗಿ ಬೇಕು, ಬ್ಲ್ಯಾಕ್ ಹೇರ್ ಆಗಬೇಕು ಅಂತ ಎಲ್ಲರೂ ಆಸೆ ಪಡ್ತಾ ಇರ್ತೀರಲ್ಲ, ಇವಾಗೆಲ್ಲ ತುಂಬ ಜನ ಹೇರ್ ಡೈ, ಒಂದ್ಸಲ ನೀವು ಹೇರ್ ಡೈ ಹಾಕಿ ಕೂದಲೆಲ್ಲ ವೈಟ್ ಆಗೋಗುತ್ತೆ, ಅಂದರೆ ಗ್ರೇ ಹೇರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಜವಾಗ್ಲೂ ಹೇಳ್ತಾ ಇರೋದು. ಇವಾಗಿನ ಒಂದು ಕೆಮಿಕಲ್ಸ್ ಅವ್ರು ಹಾಕಿರ್ತಾರೆ, ಅಮೋನಿಯಾ ಫ್ರೀ ಅಂತ ಹಾಕಿರ್ತಾರೆ, ನೋ ಅಮೋನಿಯಾ ಅಂತ ಹಾಕಿರ್ತಾರೆ. ಬಟ್ ಯಾವುದೇ ಒಂದು ಅದರಲ್ಲಿ ಇಲ್ಲದೆ ಇರೋಕ್ಕೆ ಸಾಧ್ಯನೇ ಇಲ್ಲ, ಆಯಿತಾ. ಏನಾರ ಒಂದು ಅವರು ಅದರಲ್ಲಿ ಕೆಮಿಕಲ್ದು ಆ್ಯಡ್ ಮಾಡಿರ್ತಾರೆ. ಸೊ ಅದರಿಂದ ನಮ್ಮ ಕೂದಲು, ಆ ಒಂದು ಚೆನ್ನಾಗಿರೋ ಕೂದಲು ಹಾಳಾಗ್ಬಿಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಹೇಳ್ತಾ ಇರೋದು, ಇವಾಗಿನ ಯಂಗ್ಸ್ಟರ್ಸ್ ಹುಡುಗಿರೆಲ್ಲ ನನ್ನ ವ್ಲಾಗ್ಸ್ನ ನೋಡ್ತಾ ಇರ್ತೀರ. ನಂದು ತುಂಬ ಖುಷಿಯಾಗುತ್ತೆ. ನಂದೇನು ಗೊತ್ತಾ, ನಂದು ಆ್ಯಕ್ಚುಲಿ ಅದರಲ್ಲೆಲ್ಲ ಚೆಕ್ ಮಾಡ್ತಾ ಇರ್ತೀನಿ, 13 to 17 ಇಯರ್ಸ್ ಮಕ್ಕಳುಗಳೆಲ್ಲ ನೋಡ್ತಾ ಇದ್ದಾರೆ ನಂದು, ಆಯಿತಾ. ಸೊ ಆ ಥರ. ಸೊ ಎಲ್ಲ ಯಂಗ್ಸ್ಟರ್ಸ್ಗೆ ಆಸೆ ಇರುತ್ತೆ ಇವಾಗ ಬ್ಯೂಟಿ ವ್ಲಾಗ್ಸ್ ಅಂದರೆ ಎಲ್ಲರೂ ನೋಡೋಕ್ಕೆ ಬರ್ತಾರೆ. ಮುಂಚೆ ಕಾಲ ಹೋಯ್ತು ಬಿಡಿ, ಅವಾಗೆಲ್ಲ ಏನು PUC ಇರ್ಬೋದು, ಯಾರು ಒಬ್ಬರು ಪೌಡ್ರ್ ಹಾಕಂಗಿರ್ತಿಲ್ಲ, ಮೇಕಪ್ ಮಾಡಂಗಿರ್ತಿರ್ಲಿಲ್ಲ. ಇವಾಗ ಎಲ್ಲರೂ ಮಾಡ್ತಾರೆ. ಯಾವುದೇ ಒಂದು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಈವನ್ ಅಜ್ಜಿಗಳು ಎಲ್ಲರೂ ಮಾಡ್ತಾರೆ ಅಲ್ವಾ. ಸೊ ಏನು ಅಂದರೆ ನಮ್ಮನ್ನ ನಾವು ಸೆಲ್ಫ್ ಲವ್ ಮಾಡೋದು ಕಲಿಬೇಕು, ಸೆಲ್ಫ್ ಕೇರ್ ಮಾಡೋದು, ಸೆಲ್ಫ್ ಲವ್ ಮಾಡೋದು. ಸೊ ಅದು ಏನು ಗೊತ್ತಾ, ನಮ್ಮನ್ನ ನಾವು ಖುಷಿಯಾಗಿ ಯಾವಾಗ ಇಟ್ಕೋತೀವೋ ಆವಾಗಲೇ ನಮ್ಮದು ಹೇರ್ ಗ್ರೋತ್ ಆಗಿರೋದಿರ್ಬೋದು, ಮುಖ ಬ್ಯೂಟಿಫುಲ್ ಆಗಿರೋದಿರ್ಬೋದು. ಸೊ ಅದೆಲ್ಲ ಇಂಪ್ರೂವ್ಮೆಂಟ್ ಕಾಣ್ತಾ ಹೋಗ್ತೀರಾ. ಸೊ ಆ ಥರ. ಸೊ ಇದು ಬೆಟ್ಟದ ನೆಲ್ಲಿಕಾಯಿ ಮತ್ತು ಇದನ್ನು ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್, ಆಯಿತಾ. ಸೊ ಮೊದಲನೇ ಟಿಪ್ ಏನು ಅಂದರೆ, ಹೇರ್ ಪ್ಯಾಕ್ ಹಾಕುವಾಗ ಕರೆಕ್ಟಾಗಿರೋದನ್ನು ಚೂಸ್ ಮಾಡಿ. ಸೆಕೆಂಡ್ನೇ ಟಿಪ್ ಏನು ಅಂದರೆ, ಹೇರ್ ಆಯಿಲ್ದು ಹೇಳಿದೆ. ಮತ್ತು ಮೂರನೇದು ಇಂಟೇಕ್. ಇದೆರಡೇ ಸಾಕು. ಇದೆರಡನ್ನೇ 1 ತಿಂಗಳು 2 ತಿಂಗಳು ಮಾಡ್ಕೊತಾ ಬನ್ನಿ. ನಾನಿದು ಮಿನಿಮಮ್ 6 ತಿಂಗಳಿಂದ ಮಾಡ್ಕೊಂಬಂದಿದ್ದೀನಿ. ಮುಂಚೆ ಮಾಡ್ತಾ ಇರಲಿಲ್ಲ, ಹೇಳ್ಬಿಡ್ತೀನಿ. ಮುಂಚೆ ಮಾಡ್ತಾ ಇರಲಿಲ್ಲ. ಅಂದರೆ ಬೆಟ್ಟದ ನೆಲ್ಲಿಕಾಯಿ ನಂಗೆ ಕ್ರೇಜು. ಬೆಟ್ಟದ ನೆಲ್ಲಿಕಾಯಿದು ಇವಾಗ ಜ್ಯೂಸ್ ಎಲ್ಲ ಸಿಗುತ್ತೆ ನೋಡಿ, ಪತಂಜಲಿ. ಇದು ಪ್ರಮೋಷನ್ ಮಾಡ್ತಾ ಇಲ್ಲ ಯಾವುದೇ ಒಂದು ಬ್ರ್ಯಾಂಡನ್ನು ನಾನು ಹೇಳ್ತಾ ಇರೋದು. ನಾನು ತುಂಬ ವರ್ಷದಿಂದನೂ ಈವನ್ ನಾನು ಅಲೋವೆರಾದು ಕುಡ್ಕೊಂಬರ್ತಾ ಇದ್ದೆ ಮಾರ್ನಿಂಗ್ ಟೈಮು. ನಂದೇನೇನೋ ಡಯಟ್ ತುಂಬ ಇದೆ, ನಾನು ವ್ಲಾಗ್ಸಲ್ಲಿ ಮಾಡಿದ್ದೀನಿ ನೋಡಿ. ನಾನು ಒಂದು ದಿನನೂ ಬೆಳಗ್ಗೆ ಎದ್ದ ತಕ್ಷಣ ಹಾಗೆ ಜಸ್ಟ್ ನೀರು ಕುಡ್ದವಳೆ ಅಲ್ಲ, ಏನಾರ ಒಂದು ಮಾಡ್ತಾ ಇರ್ತೀನಿ. ಇಲ್ಲ ಆಮ್ಲ ಜ್ಯೂಸ್ ಕುಡ್ದಿರ್ತೀನಿ, ಇಲ್ಲ ಅಲೋವೆರಾದು ಕುಡ್ದಿರ್ತೀನಿ. ಇಲ್ಲ ನಂದು ಇವಾಗ ರೊಟೀನ್ ಹೇಗಿದೆ ಡಯಟ್ದು ಅಂದರೆ, ನಾ ಹೇಳಿದ್ನಲ್ಲ, ಸೋಂಪು ವಾಟರು ಪ್ಲಸ್ ಸೋಂಪು, ಜೀರಾ ಮತ್ತು ಇದು ಹನಿ ಮತ್ತು ಲೆಮೆನ್ದು, ಅದು ಕಂಪಲ್ಸರಿಯಾಗಿ ನಾನು ಮಾರ್ನಿಂಗ್ ಟೈಮ್ ತೊಗೋತೀನಿ. ಅದಾದಮೇಲೆ ನಂದು ಬ್ಲ್ಯಾಕ್ ಕಾಫಿ ಇರುತ್ತೆ. ಬ್ಲ್ಯಾಕ್ ಕಾಫಿ ಅಂದರೆ ಡಿಕಾಕ್ಷನ್ದು, ಅದಕ್ಕೆ ಗೀ ಹಾಕ್ಬಿಟ್ಟು ಬಿಸಿನೀರು ಹಾಕ್ಕೊಂಡು ಕುಡಿತೀನಿ. ಅದು ನಮ್ಮ ಒಂದು ಗಟ್ ಹೆಲ್ತನ್ನ ಚೆನ್ನಾಗಿ ಮಾಡುತ್ತೆ. ಅದೆಲ್ಲ ಏನು ಗೊತ್ತಾ ಫ್ರೆಂಡ್ಸ್, ನಿಮ್ಮ ಗಟ್ ಹೆಲ್ತ್ ಸರಿ ಇದ್ರೇ ನಿಮ್ಮ ಕೂದಲು ಹೇರ್ ಗ್ರೋತ್ ಚೆನ್ನಾಗಾಗೋಕ್ಕೆ ಸಾಧ್ಯ, ಮತ್ತು ಕೂದಲು ಕಪ್ಪಾಗೋದಕ್ಕೆ ಸಾಧ್ಯ. ತುಂಬ ಬೇಗ ಅದು ಬಿಳಿ ಕೂದಲಾಗೋಕ್ಕೆ ಅದು ಅವಾಯ್ಡ್ ಮಾಡುತ್ತೆ, ಅಂದರೆ ತಪ್ಪಿಸುತ್ತೆ ಅಂತ ಅರ್ಥ. ಸೊ ತುಂಬ ಜನ ನಾನು ನೋಡ್ತಾ ಇರ್ತೀನಿ, ನಾವು ಆ್ಯಕ್ಚುಲಿ ಹೋಗ್ತಾ ಇರ್ತೀವಲ್ಲ, ಎಷ್ಟು ಜನ ಹುಡುಗಿರು ಕಲರ್ ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ದಿನ ನೋಡಿದ್ರೆ ಇಲ್ಲೆಲ್ಲ ಫುಲ್ ವೈಟ್ ಆಗಿಬಿಟ್ಟಿರುತ್ತೆ. ಈಗ ನಮಗೂ ಆಗೋದು, ನಾನು PUCಲಿದ್ದಾಗ ಇಲ್ಲೆಲ್ಲ 1 2 3 ಇತ್ತಷ್ಟೇ. ಬಟ್ ಇವಾಗಿನ ಯಂಗ್ಸ್ಟರ್ಸಲ್ಲಿ ಎಲ್ಲ ಕಡೆ ಆಗೋಗಿರುತ್ತೆ. ಈವನ್ ಏನು ಗೊತ್ತಾ, ನಿಮಗೆ ಒಂದು ಸ್ವಲ್ಪ ದಿನ ಬಿಡ್ತೀರಾ ಅಂದ್ಕೊಳ್ಳಿ, ಇಲ್ಲಾಗಿರೋದೆಲ್ಲ ಇಲ್ಲಿವರೆಗೂ ಬರುತ್ತೆ, ಇಡೀ ಕೂದಲನ್ನ ಆಕ್ರಮಿಸ್ಕೊಳ್ಳುತ್ತೆ, ಇಲ್ಲಿವರೆಗೂ ಬರುತ್ತೆ ಅಂದ್ಕೊಳ್ಳಿ, ಕೆಳವರೆಗೂ ಬಂದುಬಿಡುತ್ತೆ. ಅವಾಗ ಏನು ಮಾಡ್ತೀರಾ, ಎಷ್ಟು ದಿನ ಅಂತ. ಸರಿ, ನಾನೊಂದು ಹೇಳ, ಡೈ ಹಾಕಬೇಕು ಅಂದರೆ 1 ವಾರದಲ್ಲೇ ನಿಮ್ಗೆ ಅದ್ರದ್ದು ಎಫೆಕ್ಟ್ ಹೊಟ್ಟೋಗುತ್ತೆ. ಆ್ಯಕ್ಚುಲಿ ನಮ್ಮಮ್ಮಂದು ನಾನು ನೋಡ್ತಾ ಇರ್ತೀನಿ, ಆಯಿತಾ. ಅವರು ತಿಂಗಳಲ್ಲಿ 2 ಸಲ ಅಂತ ಹಾಕ್ಕೊಳ್ಳೇಬೇಕು, ಇಲ್ಲಾಂದ್ರೆಲ್ಲ ಒಂದು ಸ್ವಲ್ಪ ವೈಟ್ ಆದಂಗೆ ಕಾಣಿಸ್ತಾ ಇರುತ್ತೆ ಅವ್ರಿಗೆ. ಸೊ ಅವಾಗ ಏನು ಗೊತ್ತಾ, ತುಂಬ ಹಾಕ್ಕೊಂಡು ಮುಖ ಎಲ್ಲ ಇಲ್ಲೆಲ್ಲ ಅವ್ರಿಗೆ ಆ್ಯಕ್ಚುಲಿ ಪಿಗ್ಮೆಂಟೇಷನ್ ಬಂದಿದ್ದೆ ನಾವು ಅಮ್ಮಂಗೆ. ಅದಕ್ಕೇ ಹೇರ್ ಡೈ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತು ತುಂಬ ಸ್ಟ್ರೆಸ್ ತೊಗೊಂಡಾಗ್ಲೂ ಆ ಥರ ಆಗುತ್ತೆ. ಸೊ ಆ ಥರ ಮಾಡಿದಾಗ ಜಾಸ್ತಿ ಅದು ನಮ್ಮ ಒಂದು ಹಾರ್ಮೋನಲ್ಸ್ದು ಇಂಬ್ಯಾಲೆನ್ಸ್ ಆದಾಗಲೇ ಆ ಥರ ಆಗೋದು.
ಸೊ ಅದಕ್ಕೋಸ್ಕರ ಇವತ್ತು ತೋರಿಸಿದ್ದು. ಇವಾಗ ನಿಮಗೆ ಬೋನಸ್ ಟಿಪ್ಸ್ ಕೊಡ್ತಾ ಇದ್ದೀನಿ. ಒಂದು ಸ್ಪ್ರೇದು ನಾನು ಪ್ರಿಪೇರ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೋಸ್ಕರ. ಬ್ಯೂಟಿಫುಲ್ ನಿಮ್ಮ ಕೂದಲು ಚೆನ್ನಾಗಾಗಲಿ, ಶೈನಿಂಗ್ ಆಗಲಿ ಅಂತ. ಸೊ ನಾನು ಯಾವಾಗ ಹಾಕೊತೀನಿ ಅಂದರೆ ಫ್ರೆಂಡ್ಸ್, ವಾರದಲ್ಲಿ 2-3 ಸಲ ಅದು ಜಸ್ಟ್ ಸ್ಪ್ರೇ ಮಾಡಿಬಿಟ್ಟು ಮಲಗಿಬಿಟ್ಟಿರ್ತೀನಿ. ಅದೇನೋ ಅಂದರೆ ಚೆನ್ನಾಗಂಗೆ ಮಾಡುತ್ತೆ ನಮ್ಮ ಕೂದಲು, ಆಯಿತಾ? ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಿಮಗೆ ಬೋನಸ್ ಟಿಪ್ಸ್ದು ನಾನು ಹೇಳ್ತಾ ಇದ್ದೀನಿ. ಸೊ ಯಾವ ಒಂದು ಸ್ಪ್ರೇನ ನಾವು ಮಾಡಿಕೊಂಡ್ರೆ, ಅಂದರೆ ಇದು ಜಸ್ಟ್ ಒಂದು ಸ್ಪ್ರೇ ಮಾಡಬೇಕಷ್ಟೇ, ಮಲಗುವಾಗ ಮಾಡಬೇಕು. ಅವಾಗ ಏನು ಅಂದರೆ ನಿಮ್ಮದು ಕೂದಲು ಚೆನ್ನಾಗಂಗೆ ಮಾಡುತ್ತೆ, ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ, ಕೂದಲು ಅದನ್ನು ಸ್ಟಾಪ್ ಮಾಡುತ್ತೆ, ಕೂದಲು ತುಂಬ ಶೈನಿಂಗ್ ಆಗಿ ಬರುತ್ತೆ, ಮತ್ತು ಕೂದಲು ಕಪ್ಪಾಗಂಗೆ ಅದು ಪ್ರಮೋಟ್ ಮಾಡುತ್ತೆ. ಯಾವುದು ಅಂದರೆ ಮೊದಲನೇ ಇಂಗ್ರೀಡಿಯೆಂಟ್ ಯಾವುದು ಅಂದರೆ ರೋಸ್ಮೆರಿ ತೊಗೋಬೇಕು. ಸೊ ಇದು ನಿಮಗೆ, ನೀವು ಅಕಸ್ಮಾತ್ ದೊಡ್ಡ ಊರುಗಳಲ್ಲಿದ್ದರೆ ಝೆಪ್ಟೋನಲ್ಲಿ, ಮೈಸೂರು, ಬ್ಯಾಂಗ್ಳೂರು, ಬೇರೆ ಊರುಗಳಲ್ಲಿ ಝೆಪ್ಟೋ ಅದೆಲ್ಲ ಇರುತ್ತಲ್ಲ, ಬ್ಲಿಂಕಿಟ್ ಆಗಿರ್ಬೋದು, ಝೆಪ್ಟೋ ಅಂತ ಕಡೆ ಎಲ್ಲ ತರಿಸ್ಕೋಬೋದು, ಆಯಿತಾ? ಶಾಪಿಂಗ್ ಇರುತ್ತಲ್ಲ ಆ್ಯಪ್ಸು, ಸೊ ಅದರಿಂದ ತರಿಸ್ಕೋಬೋದು. ಸೊ ಇದೆಲ್ಲ ಎಷ್ಟು ಗೊತ್ತಾ, ಒಂದು 12 ರೂಪೀಸ್ಗೆಲ್ಲ ನಿಮಗೆ ಸಿಗುತ್ತೆ. ಮಂತ್ಲಿ ನೀವು ಸಾಮಾನು ತರಿಸ್ತೀರಲ್ಲ, ಅವಾಗ ಈ ಥರದ್ದು ತರಿಸಿ ಇಟ್ಕೊಂಡು ಫ್ರೆಂಡ್ಸ್, ಇದೇನು ಗೊತ್ತಾ, ತರಿಸುವಾಗ ಹಸಿ ಇರುತ್ತೆ, ಅಂದರೆ ಇನ್ನು ಹಸಿ ಆಗಿರುತ್ತೆ. ನಾನು ಇದನ್ನು ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಅವಾಗವಾಗ ಯೂಸ್ ಮಾಡ್ತಾ ಇರ್ತೀನಿ. ಸೊ ಅದು ಟ್ರಿಕ್, ಆಯಿತಾ? ಸೊ ರೋಸ್ಮೆರಿ ಒಂದು ಬೇಕಾಗುತ್ತೆ, ಮತ್ತು 10 ಲವಂಗಗಳನ್ನ ತೊಗೊಂಡಿದ್ದೀನಿ. ಸೊ ಅದನ್ನು ಏನು ಮಾಡಬೇಕು ಅಂತ ಇವಾಗ ತೋರಿಸ್ತೀನಿ ಬನ್ನಿ. ಸೊ ನೋಡಿ, ಫಸ್ಟ್ ಒಂದು ಸ್ಟವ್ನಲ್ಲಿ, ಅಂದರೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಇಟ್ಟಿದ್ದೀನಿ. ಸೊ ಅದಕ್ಕೆ ನಾನು ಈ ಒಂದು ಲವಂಗಗಳನ್ನ ಹಾಕ್ತಾಯಿದ್ದೀನಿ. ಅಂದರೆ ನೀವು ಚೆನ್ನಾಗಿ ಅದು ಕುದಿ ಬಂದಮೇಲೆ ಅದರೊಳಗೆ ಲವಂಗ ಹಾಕಬೇಕು. ಸೊ ನಾನು ಏನೊಂದು ರೋಸ್ಮೆರಿದು ತೋರಿಸಿದ್ನೋ ಅದರಲ್ಲಿ ಒಂದು 2 ಕಡ್ಡಿನ ಮಾತ್ರ ಹಾಕ್ತಾಯಿದ್ದೀನಿ. ಸೊ 2 ಕಡ್ಡಿನ ಮುರಿದ್ಬಿಟ್ಟು ಅದರೊಳಗಡೆ ನಾನು ಇವಾಗ ಹಾಕ್ತಾಯಿದ್ದೀನಿ. ನೋಡಿ, 1 ಕಡ್ಡಿ ಹಾಕಿದ್ನ. ಸೊ 1 ನಿಮಿಷ ಕಟ್ ಮಾಡ್ಕೊತೀನಿ. ಸೊ ನೋಡಿ, 2 ಕಡ್ಡಿ ಹಾಕೋತಾ ಇದ್ದೀನಿ. ಸೊ ಇದು ಎಷ್ಟೊತ್ತು ನೀವು ಬಿಡಬೇಕು ಅಂದರೆ ಒಂದು 5 ನಿಮಿಷ. ಇವಾಗ ಉರಿನ ಕಡಿಮೆ ಮಾಡ್ತಾಯಿದ್ದೀನಿ ನಾನು. ಸೊ 5 ನಿಮಿಷ ಅದು ಕಲರೇ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಅದು ಚೆನ್ನಾಗಿ ಇದಾಗಬೇಕು, ಬಾಯ್ಲ್ ಆಗಬೇಕು, ಚೆನ್ನಾಗಿ ಅದು ಕುದಿಬೇಕು, ಆಯಿತಾ? ಸೊ ಅದರಲ್ಲಿರುವ ಒಂದು ಅಂಶ ಅದರೊಳಗಡೆ ನೀರೊಳಗೆ ಬಿಟ್ಕೊಂಡಾಗ ಅದ್ರ ಕಲರ್ ಕೂಡ ಚೇಂಜ್ ಆಗುತ್ತೆ. ಸೊ ನೋಡಿ, ಈ ಥರ ಒಂದು ಇನ್ನೂ ಆಗಿಲ್ಲ ಅದು. ಒಂದು 5ರಿಂದ ನಾನೇನು ಗೊತ್ತಾ, ಒಂದು 8 ನಿಮಿಷ ಕಮ್ಮಿ ಉರಿನಲ್ಲೇ ಮಾಡಿರ್ತೀನಿ, ಆವಾಗಲೇ ಅದ್ರದ್ದು ಎಫೆಕ್ಟ್ ಕೊಡೋದು. ಸೊ 8 ಮಿನಿಟ್ಸ್ ಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಒಂದು 8 ನಿಮಿಷ ಬಿಟ್ಟಿದ್ದೀನಿ. ಸೊ ಇವಾಗ ನಾನು ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ, ಅದು ಕೂಲ್ ಡೌನ್ ಆಗಬೇಕು. ಸೊ ಅವಾಗೇನು ಅಂದರೆ ಅದರಲ್ಲಿರುವಂತಹ ಇನ್ನು ಕಲರು ಚೆನ್ನಾಗಿ, ಅಂದರೆ ಅದರಲ್ಲಿರುವ ಅಂಶ ಇನ್ನೂ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಸೊ ಇದೇ ಸಾಕು ನಮಗೆ ಒಂದು ಸ್ಪ್ರೇ ಮಾಡ್ಕೊಳ್ಳೋದಕ್ಕೆ. ಸೊ ಇದೆಲ್ಲ ಕೂಲ್ ಆಗಲಿ, ಆಮೇಲೆ ನಾನು ತೋರಿಸ್ತೀನಿ ಹೆಂಗೆ ಮಾಡೋದು. ಸೊ ನೋಡಿ ಫ್ರೆಂಡ್ಸ್, ಈ ಥರ ಒಂದು ಕಲರಲ್ಲಿ ಬಂದಿರುತ್ತೆ. ಸೊ ನಾನು ತಣ್ಣಗಾಗಬೇಕು ಅಂದ್ಬಿಟ್ಟು ನಾನು ಕೆಳಗಡೆ ತಣ್ಣೀರು ಇಟ್ಬಿಟ್ಟು ಈ ಒಂದು ಬಟ್ಲು ಇಟ್ಟಿದ್ದೀನಿ. ಸೊ ಅದನ್ನು ಈ ಥರ ಒಂದು ಸ್ಪ್ರೇ ಬಾಟಲ್ ಇವಾಗ ನಿಮಗೆ ಎಲ್ಲ ಕಡೆ ಸಿಗುತ್ತೆ, ಮಿನಿಸೋ ಅಂತ ಕಡೆ ಎಲ್ಲ ಸಿಕ್ಬಿಡುತ್ತೆ. ಸೊ ಎಲ್ಲರ ಫ್ಯಾನ್ಸಿ ಸ್ಟೋರಲ್ಲಿ ಟ್ರೈ ಮಾಡಿ, ಸಿಗುತ್ತೆ. ಈ ಥರದ್ದೊಂದು ತೆಗೆದಿಟ್ಕೊಂಡ್ರೆ ನಿಮಗೆ ಹೇರ್ಗೂ ಆಗುತ್ತೆ, ಮತ್ತು ಮುಖಕ್ಕೂ ಅಪ್ಲೈ ಮಾಡ್ಬೋದು. ಫೇಸ್ದು ನಾನು ಇದೇ ಥರ ವೀಡಿಯೋಸ್ ಮಾಡ್ತಿರ್ತೀನಲ್ಲ, ಸೊ ಅವಾಗ ತೋರಿಸ್ತೀನಿ, ಅದನ್ನು ಫಿಲ್ ಮಾಡ್ತೀನಿ ಬನ್ನಿ ಅದರೊಳಗೆ. ಸೊ ಫೈನಲಿ ನಮ್ಮ ಒಂದು ಹೇರ್ ಸೀರಮ್ ರೆಡಿ ಆಯಿತು, ಆಯಿತಾ? ಈ ಥರದ್ದು ಒಂದು ಬಾಟಲಲ್ಲಿ 2 ಸಲ ಹಾಕೋಬೋದು, ಅಷ್ಟು ನೀರು ಅದರಲ್ಲಿದೆ. ನಾನೇನು ತೋರಿಸಿದ್ನೋ ಅದು. ಸೊ ಏನು ಗೊತ್ತಾ, ಈ ಥರದ್ದೊಂದು ಗ್ಲಾಸಲ್ಲಿ ನಾನು ನೀರು ಹಾಕಿರೋದು ಫ್ರೆಂಡ್ಸ್, ದೊಡ್ಡ ಗ್ಲಾಸ್, ನೀವು ನೀರು ಕುಡಿತೀರಲ್ಲ, ಸೊ ಈ ಥರದ್ದೊಂದು ಗ್ಲಾಸಲ್ಲಿ ನೀರು ಹಾಕಿದ್ದೆ. ಸೊ 10 ಲವಂಗ ಹಾಕಿದ್ದೆ, ಮತ್ತು ನಾನು ತೋರಿಸಿದ್ನಲ್ಲ ರೋಸ್ಮೆರಿದು, ನೀವೊಂದು ಝೆಪ್ಟೋ ಅಂತ ಕಡೆ ಎಲ್ಲ ಸಿಕ್ಬಿಡುತ್ತೆ. ಸೊ ನಿಮ್ಗೆ ಅಕಸ್ಮಾತ್ ನೀವಿರ ಅಕ್ಕಪಕ್ಕ ಆ ಥರ ಸಿಗ್ಲಿಲ್ಲಪ್ಪ, ಅಮೆಝಾನಲ್ಲಂತೂ ಖಂಡಿತ ಸಿಗುತ್ತೆ. ಸೊ ಅಮೆಝಾನಲ್ಲಿ ತರಿಸ್ಕೊಂಡು ನಿಮ್ಮನೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ಇಲ್ಲ ಹೊರಗಡೆನೇ ಇಡಿ. ಫ್ರಿಜ್ ಇಲ್ಲ ಅಂತಲೂ ಕೆಲವ್ರು ಹೇಳ್ತಿರಲ್ಲ, ಹೊರಗಡೆ ಇಟ್ಕೊಳ್ಳಿ, ಡ್ರೈ ತಾನೇ ನಮ್ಗೆ ಬೇಕಾಗಿರೋದಲ್ವಾ. ಸೊ ಡ್ರೈದು ಬೇಕಾಗಿರೋದ್ರಿಂದ ಹೊರಗಡೆ ಒಂದು ಪೇಪರಲ್ಲೋ ಯಾವುದ್ರಲ್ಲಾರ ಇಲ್ಲ ಒಂದು ಡಬ್ಬಿನಲ್ಲೇ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿರಿ. ಸೊ ಈ ಥರ ಬೇಕಾದಾಗ ಈ ಥರ ಮಾಡಿ. ಸೊ ಏನು ಗೊತ್ತಾ, ಇವಾಗೆಲ್ಲ ಈ ಥರದ್ದೊಂದು ಸೀರಮ್ ಬಂದಿದೆ ಗೊತ್ತಾ ನಿಮಗೆ, ಹೇರ್ದು ಸ್ಪ್ರೇ ರೋಸ್ಮೆರಿದೇ ಬಂದಿದೆ, 275 ರೂಪಾಯಿ ಥರ ಆಗುತ್ತೆ ಅದು. ಸೊ ನಾವು ಏನು ಹಾಕಿದ್ದೀವಿ, ಲವಂಗನೂ ಅಷ್ಟೇ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ, ಕಪ್ಪಾಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಹೇರ್ ಗ್ರೋತ್ ಆಗೋದಕ್ಕೆ, ತುಂಬ ಜನ ಕೂದಲೆಲ್ಲ ಉದ್ರೋಗ್ತಾ ಇದೆ, ಆಮೇಲೆ ಶೈನಿಂಗ್ ಬೇಕು ಅಂತ ಎಲ್ಲ ಕೇಳ್ತಿರಲ್ಲ. ಸೊ ನೋಡಿ, ಜಸ್ಟ್ ನಾನು ತೋರಿಸ್ತೀನಿ. ಏನಿಲ್ಲ, ನೀವೇನು ಮಾಡಬೇಕು ಅಂದರೆ ಮಲಗುವಾಗ ಹಿಂಗೆ ರೂಟ್ದು ನೋಡಿ ನೋಡಿ, ನನ್ನ ಮುಖದ ಮೇಲೆಲ್ಲ ಬಿತ್ತು. ಸೊ ಈ ಥರ ಹಿಂಗೆ ಸ್ಪ್ರೇ ಮಾಡ್ಕೋಬೇಕಾಗುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ, ಕೂದಲುಗೂ ಹಾಕ್ಬೋದು ನೀವು ನೋಡಿ, ಈ ಥರ ವಾರದಲ್ಲಿ 2 ಸಲ ಮಾಡೋರು ಸಾಕು. ನೋಡಿ, ನಂದು ತೋರಿಸ್ತಾ ಇದ್ದೀನಿ, ಕೂದಲು ಒಳಗಡೆ ಎಲ್ಲ ಹೋಗುತ್ತೆ. 1 ಸಲ ನೀವು ಹಿಂಗೆ ಹಾಕೊಂಬಂದ್ರೆ ಕೂದಲು ಒಳಗೆ ಅದೇ ತಗೊಳುತ್ತೆ, ಆಯಿತಾ?
ರೂಟು ಪ್ರತಿ ಇದು ತೆಗೆದು ಮಾಡಬೇಕು ಅಂದ್ರೂ ಮಾಡ್ಕೊಳ್ಳಿ ನೀವು. ಜಸ್ಟ್ ಹಿಂಗೆ ಒಂದು ಕಡೆಯಿಂದ ಹಿಂಗೆ ನೋಡಿ ಹಿಂಗೆ ಪಾರ್ಟಿಷನ್ ಥರ ಮಾಡಿಬಿಟ್ಟು ಸೊ ಜಸ್ಟ್ ಈ ಥರ ಸ್ಪ್ರೇ ಮಾಡ್ಕೊಂಬನ್ನಿ. ಈವನ್ ನೀವು ಕೂದಲುಗೆ ಸಹ ಹಾಕ್ಬೋದು. ಈಗ ನೀವು ನಂದು ಗ್ರೀನ್ ಟೀದು ಬಿದ್ದೇ ಹೋಗೋದೀಗ. ಸೊ ಇವಾಗ ನೀವು ಪಾರ್ಲರ್ಗೆ ಹೋಗ್ಬಿಟ್ಟು ಮಾಡ್ತೀರಾ ನೋಡಿ, ಇದು ಹೇರ್ ಕಟ್ ಮಾಡ್ಸೋಕ್ಕೆ ಕೂತ್ಕೊಂಡಾಗ ಅವ್ರು ಏನು ಮಾಡ್ತಾರಪ್ಪ, ಸ್ಪ್ರೇ ಮಾಡ್ಕೊತಾರೆ ಫಸ್ಟ್ ಒಂದು ಸ್ವಲ್ಪ ಕೂದಲನ್ನ ಒದ್ದೆ ಮಾಡ್ತಾರಲ್ಲ, ಸೊ ಆ ಥರ ಅಂದ್ಕೊಳ್ಳಿ. ಸೊ ಇದೇನಾಗುತ್ತೆ ಅಂದರೆ ನಿಮ್ಮದು ಕೂದಲದ್ದು ಟೆಕ್ಸ್ಚರ್ನ ಚೆನ್ನಾಗಿ ಮಾಡುತ್ತೆ. ನಾನು ಹೇಳ್ಕೊಡ್ತಾ ಇರೋದು ಮಾಯಿಶ್ಚರ್ನ ಲಾಕ್ ಮಾಡೋ ಮೆಥಡು. ಸೊ ಅವಾಗ ನೀವು ಏನು ಗೊತ್ತಾ, ಮೆಹಂದಿ ಹಾಕೊಂಡಿರ್ತೀರ ಅಂದ್ಕೊಳ್ಳಿ, ರಫ್ ಆದಂಗೆ ಕಾಣಿಸ್ತಾ ಇರುತ್ತೆ. ಇದೆಲ್ಲ ಒಂದು ಸ್ವಲ್ಪ ಟ್ರಿಕ್ನ ಯೂಸ್ ಮಾಡಿ. ನೀಟಾಗಿ ಇದೆಲ್ಲ ಮಾಡಿಕೊಂಡು ಯಾವ್ದಾರ ಫಂಕ್ಷನ್ಸ್ ಇರುತ್ತೆ, ಆ ಮದುವೆಗೆ ಯಾವುದೋ ಒಂದು ಫಂಕ್ಷನ್ಸ್ಗೆ ಈ ಥರ ಮಾಡ್ಕೊಂಡು ಹೋಗಿ ಎಲ್ಲರೂ ನಿಮ್ಮ ಕೂದಲನ್ನ ಹಾಗೆ ನೋಡ್ತಾ ಇರ್ತಾರೆ, ಓ ಇವಳು ಪಾರ್ಲರ್ಗೆ ಹೋಗಿ ಬಂದ್ಲ ಅಂತ. ಅಷ್ಟು ಚೆನ್ನಾಗಿರೋ ಎಫೆಕ್ಟ್ ಕೊಡುತ್ತೆ. ಎಷ್ಟು ಮಹಾ ಖರ್ಚಾಯಿತು, ಒಂದು 10 ಲವಂಗ ಹಾಕೊಂಡಿದ್ದೀನಿ. ಇದು ಎಷ್ಟು ದಿನ ಬರುತ್ತೆ, ಫ್ರಿಜ್ಜಲ್ಲಿ ನೀವು ಇಟ್ಕೊಂಡ್ರೆ 1 ಮಂತ್ ಯೂಸ್ ಮಾಡ್ಬೋದು. ನೀವು ಹೊರಗಡೆನೂ ಇಟ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಹೊರಗಡೆನೂ ಇಡಿ, ಹಂಗೆ ಇಟ್ರೂ ಏನಾಗಲ್ಲ. ಸೊ ಅದು ಕೆಡಲ್ಲ ಅದು, ಆಯಿತಾ. ಅದ್ರಲ್ಲಿ ನಾವು ಏನು ಹಾಕಿದ್ದೀವಿ, ಲವಂಗ ಹಾಕಿರೋದು ಮತ್ತು ಅದು ಏನೂ ಇದಾಗಲ್ಲ. ಸೊ ನೀವು ಅಕಸ್ಮಾತ್ ಫ್ರಿಜ್ಜಲ್ಲಿ ಇಟ್ರು, ಇನ್ ಕೇಸ್ ಏನಾರು ಹಾಳಾಗ್ಬಿಡುತ್ತೆ ಅಂತ ಯಾರಿಗಾರ ಮೈಂಡಲ್ಲಿದ್ದು ಫ್ರಿಜ್ಜಲ್ಲಿ ಇಟ್ರು ಅಪ್ಲೈ ಮಾಡೋಕ್ಕಿಂತ 1 ಗಂಟೆ ಮುಂಚೆ ತೆಗೆದಿಡಿ ಫ್ರಿಜ್ಜಿಂದ ಆಚೆ, ಆಮೇಲೆ ಅಪ್ಲೈ ಮಾಡಿ ಅಷ್ಟು, ಆಯಿತಾ. ಸೊ ಇದರಿಂದ ಏನು ಗೊತ್ತಾ ಫ್ರೆಂಡ್ಸ್, ರೋಸ್ ಮೇರಿದು ಯಾವಾಗ ನಾವು ಈ ಥರ ಹಿಂಗೆ ನೋಡಿ, ಹಿಂಗೆ ನಂದು ಇಲ್ಲಿ ತೋರಿಸ್ತೀನಿ ನೋಡಿ ರೂಟ್, ಆಯಿತಾ. ನೋಡಿ ಎಷ್ಟು ಚೆನ್ನಾಗಿ ಒಳಗಡೆಯಿಂದ ಹೋಯ್ತು ಅಂದರೆ ಅದು ಅಬ್ಸರ್ವ್ ಆಗುತ್ತೆ. ಯಾವಾಗ ಸ್ಪ್ರೇ ಮಾಡ್ತೀವೋ ಡೀಪಾಗಿ ಹೋಗುತ್ತೆ, ಕೂದಲು ಒಳಗಡೆ ಹೊಟ್ಟೋಗುತ್ತೆ ಸ್ಪ್ರೇ ಮಾಡಿದಾಗ. ಸೊ ಅದಕ್ಕೆ ನೋಡಿ, ಇವಾಗ ಶವರ್ ಮಾಡಿದಾಗೂ ಅಷ್ಟೇ ತುಂಬ ಜನ ನೋಡಿ, ಹುಡುಗಿರೆಲ್ಲ ಇವಾಗ ಶವರ್ ಮುಖ ಹಿಂಗೆ ಇಟ್ಬಿಟ್ಟು ಶವರ್ದು ಹಿಂಗೆ ಮಾಡ್ಕೊತಾರಲ್ಲ. ಸೊ ನಾನು ಆ ಥರ ಮಾಡ್ಕೊತಾ ಇರ್ತೀನಿ ಅವಾಗವಾಗ. ಸೊ ಅದೇನು ಗೊತ್ತಾ, ಇಲ್ಲಾಂದರೆ ನಾನು ಐಸ್ದು ತೋರಿಸಿದ್ನಲ್ಲ ಫ್ರೆಂಡ್ಸ್, ಐಸ್ನ ಹಿಂಗೆ ಇಟ್ಕೊಂಡು ಹಿಂಗೆ ಮಾಡಿ ಮುಖ ತುಂಬ ಚೆನ್ನಾಗಾಗುತ್ತೆ, ಟೋನರ್ ಥರ ವರ್ಕ್ ಆಗುತ್ತೆ ಅದು. ಸೊ ಆ ಥರ. ಸೊ ಈ ಥರ ಎಲ್ಲ ಟ್ರಿಕ್ಕು ಮಾಡ್ಕೊಳ್ಳಿ. ಮತ್ತು ನಾನು ತೋರಿಸಿದ್ನಲ್ಲ, ಸೊ ನೋಡಿ 1 ಸ್ಪೂನು ನೀವು ಡೇನಲ್ಲಿ ಎನಿ ಟೈಮ್ ಬೇಕಾದ್ರೆ ತಿನ್ಬೋದು ಫ್ರೆಂಡ್ಸ್. ಬೆಳಗ್ಗೆ ಯಾರ ತಿನ್ನಿ, ಮಧ್ಯಾಹ್ನ ತಿನ್ನಿ, ಸಾಯಂಕಾಲ ಏನು ಅಂದರೆ 6 ಗಂಟೆ 7 ಗಂಟೆ ಒಳಗೆ ತಿಂದು ಮುಗಿಸ್ಬಿಟ್ಟಿರಿ, ಆಯಿತಾ. ಸೊ ಆ ಥರ ಒಂದು ಟ್ರಿಕ್ಕು ಸಖತ್ತಾಗಿರುತ್ತೆ. ನಂಗಂತೂ ಬೆಟ್ಟದ ನಲ್ಲಿಕಾಯಿ ತುಂಬ ಇಷ್ಟ. ಈವನ್ ನನಗೆ ಬೇರೆ ಪುಟ್ಟು ನಲ್ಲಿಕಾಯಿ ಬರುತ್ತಲ್ಲ, ನಮ್ಮದು ದೇಸಿ ಇದು, ನಮ್ಮ ಕಡೆ ಎಲ್ಲ ಹಳ್ಳಿಗಳ ಕಡೆ ಎಲ್ಲ ಕಡೆ ಇಟ್ಕೊಂಡಿರ್ತಾರೆ ನೋಡಿ ಹೊರಗಡೆ, ಅಂಥದ್ದೆಲ್ಲ ಇಷ್ಟ ನನಗೆ. ಉಪ್ಪಿನಕಾಯಿ ಹಾಕೊಂಡು ಏನದು ಉಪ್ಪು ಖಾರ ಎಲ್ಲ ಹಾಕಿ ಕೊಡ್ತಾರೆ ನೋಡಿ, ಪುಟ್ಟದು. ಆ ನಲ್ಲಿಕಾಯಿ ಚೆನ್ನಾಗಿರುತ್ತೆ, ಈ ನಲ್ಲಿಕಾಯನ್ನು ಚೆನ್ನಾಗಿರುತ್ತೆ. ಬಟ್ ಕೂದಲದ್ದು ಮ್ಯಾಟರ್ ಬಂದಾಗ ಬೆಟ್ಟದ ನಲ್ಲಿಕಾಯಿ ಚೆನ್ನಾಗಿ ಕೂದಲು ಬ್ಲ್ಯಾಕ್ ಆಗಂಗೆ ಮಾಡೋದು ಇದೇನೆ. ಸೊ ಆ ಥರ ಟ್ರೈ ಮಾಡಿ. ಸೊ ಮುಖನೂ ನನ್ನ ವ್ಲಾಗ್ಸ್ ಅದಕ್ಕೆ ನೋಡಿ, ಫೇಸ್ದು ತುಂಬ ಮಾಡಿದ್ದೀನಿ ಬ್ಯೂಟಿ ವ್ಲಾಗ್ಸಲ್ಲಿ. ಸೊ ಈ ಥರದ್ದೆಲ್ಲ ಮಾಡ್ಕೊತಾ ಬಂದರೆ ಫ್ರೆಂಡ್ಸ್ ಆರಾಮಾಗಿ ನೀವು ನಿಮ್ಮ ಒಂದು, ಸೊ ನೋಡಿ ನಾನು ಬಿಸಿಲಲ್ಲೇ ತೋರಿಸ್ತಾ ಇದ್ದೀನಿ, ಬೆಳಕಲ್ಲಿ ಕೂದಲನ್ನ ಚೆನ್ನಾಗಿ ಮಾಡ್ಕೋಬೋದು, ಕಪ್ಪಾಗಿ ಕಾಣಂಗೆ ಮಾಡ್ಕೋಬೋದು. ಅದ್ರ ಟ್ರಿಕ್ನ ನಾನು 3 ಟಿಪ್ಸ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಎನಿ ಡೌಟ್ ಕ್ವೇರೀಸ್ ಇದ್ದರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ಬನ್ನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.